ನಿಮಗೆ ಆಶ್ಚರ್ಯ ಆಗ್ಬೋದು. ಹೊಸ ಇವತ್ತು ಕೂಡ ರೆಕಾರ್ಡ್ ನಲ್ಲಿದೆ ಅದು. ನಾನು ಯಡಿಯೂರಪ್ಪನವ್ರಿಗೆ ನಾನಲ್ಲ, ಉಗ್ರಪ್ಪನವರು ಯಡಿಯೂರಪ್ಪನವರಿಗೆ ಕೌನ್ಸಿಲ್ನಲ್ಲಿ ಉಗ್ರಪ್ಪ ಅಂತ ನಮ್ಮ ಪಾರ್ಟಿ ಲೀಡರ್, ಅವರು ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರು. ಯಡಿಯೂರಪ್ಪನವ್ರ ಉತ್ತರ ಏನ್ ಗೊತ್ತಾ? ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ, ಸಾಲ ಮನ್ನಾ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಇಟ್ ಇಸ್ ಆನ್ ರೆಕಾರ್ಡ್ ಇನ್ ದಿ ಕೌನ್ಸಿಲ್. ಸೊ ದಿಸ್ ಇಸ್ ದಿ ಮೆಂಟಾಲಿಟಿ ಆಫ್ ದಿ ಭಾರತೀಯ ಜನತಾ ಪಾರ್ಟಿ. ನಿಮಗೆ ಯಾರು ಸೂರ್ಯ ಅಂತ ತೇಜಸ್ವಿ ಸೂರ್ಯ, ಬೆಂಗಳೂರ ಸೌತ್ ಕಾನ್ಸ್ಟಿಟ್ಯೂನ್ಸಿ MP, ಅವ್ರು ಏನಂತ ಹೇಳಿದ್ದಾರೆ ಅಂತಂದ್ರೆ, ರೈತರು ಸಾಲ ಮಾಡೋದ್ರಿಂದ ದೇಶಕ್ಕೇನು ಒಳ್ಳೇದಾಗಲ್ಲ. ಅಧಿಕೃತವಾಗಿ ಹೇಳಿರ್ತಕ್ಕಂಥದ್ದು, ಅಧಿಕೃತವಾಗಿ ತೇಜಸ್ವಿ ಸೂರ್ಯ ಹೇಳಿರ್ತಕ್ಕಂಥ ಮಾತು. ಅದರಿಂದ ಭಾರತೀಯ ಜನತಾ ಪಕ್ಷದವರಿಗೆ ರೈತರ ಸಾಲ ಮನ್ನಾ ಮಾಡಬಾರದು ಅಂತಕ್ಕಂಥದ್ದು ಅವರ ಹಿಡಲಾಚೆ ಇಲ್ಲ. ಅದರಿಂದ ರೈತರ ಸಾಲ ಕೂಡ ಮನ್ನಾ ಮಾಡಲಿಲ್ಲ. ಆಮೇಲೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ. ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದ್ರೆ, ಕರ್ನಾಟಕದಲ್ಲಿ ನಾನೇ ಪ್ರಾರಂಭ ಮಾಡಿದೆ. ಜಾತಿ ಗಣತಿ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಯಾರು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ್ರೂ ಕೂಡ ಇನ್ನೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಅವ್ರಿಗೆ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ ಸಿಕ್ಕಿಲ್ಲ. ಅಂತವರಿಗೆ ಪ್ರಿಫರೆನ್ಸಿಯಲ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೋಸ್ಕರ ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ಅವರಿಗೆ ಆದ್ಯತೆ ಕೊಡೋದಕ್ಕೋಸ್ಕರ ಈ ಗ್ಯಾರಂಟಿ ಅಗತ್ಯ ಇದೆ. ಯಾಕಂತಂದ್ರೆ ಅವ್ರಿಗೆ ಅವರ ಸಾಮಾಜಿಕ ಪರಿಸ್ಥಿತಿ ಏನು, ಆರ್ಥಿಕ ಪರಿಸ್ಥಿತಿ ಏನು, ಸಾಮಾಜಿಕ ಪರಿಸ್ಥಿತಿ ಏನು, ಆರ್ಥಿಕ ಪರಿಸ್ಥಿತಿ ಏನು, ಆರ್ಥಿಕ ಪರಿಸ್ಥಿತಿ ಏನು ಅಂತ ಗೊತ್ತಾಗಬೇಕು. ನಾವು ಜಾತಿ ಗಣತಿನೇ ಮಾಡದೆ ಹೋದ್ರೆ ಗೊತ್ತಾಗಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನ ಮಾಡಬೇಕು ಅಂತ ಪಾಲುದಾರಿಕೆ ನ್ಯಾಯ ಅಂತ ಕರೀತಾರೆ. ಆಮೇಲೆ ಈ ಶ್ರಮಿಕ ನ್ಯಾಯ ಅಂತ, ಶ್ರಮಿಕ ನ್ಯಾಯ ಇದು ಕೂಡ NREGS ನಲ್ಲಿ ಅದರಲ್ಲಿ ತಿಂಗಳಿಗೆ 400 ರೂಪಾಯಿ ಕೊಡಬೇಕು ಕಾರ್ಮಿಕರಿಗೆ ಅಂತಕ್ಕಂಥದ್ದು ಕೂಡ. ಹೀಗೆ 5 ಗ್ಯಾರಂಟಿಗಳನ್ನ ಮಾಡ್ತಕ್ಕಂಥ ಇದನ್ನ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಬಂದ್ರೆ ಮಾಡ್ತಕ್ಕಂಥ ಇವೆಲ್ಲವುಗಳ ಬಗ್ಗೆ, ಯಾಕಂದ್ರೆ ನಾವು ಕರ್ನಾಟಕದಲ್ಲಿ ಜಾರಿ ಮಾಡಿದೀವಿ, ತೆಲಂಗಾಣದಲ್ಲೂ ಕೂಡ 6 ಗ್ಯಾರಂಟಿಗಳನ್ನು ಕೊಟ್ಟು 6 ಗ್ಯಾರಂಟಿಗಳು 5 ಗ್ಯಾರಂಟಿಗಳನ್ನು ಈಗಾಗಲೇ ಜಾರಿ ಮಾಡಿದ್ದಾರೆ. ಅವ್ರ ಅಧಿಕಾರಕ್ಕೆ ಬಂದು 100 ದಿನ ಆಗಿರೋದು, ಅವರು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದಾರೆ. ಸೊ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯವನ್ನ ಮಾಡಿದ್ದಾರೆ, ಕನ್ನಡಿಗರಿಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ನಾನು ಈ ಮಾತನ್ನ ಅತ್ಯಂತ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೇನೆ. ನಮಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. ಯಾಕಂತಂದ್ರೆ 23-24ರಲ್ಲಿ ಕರ್ನಾಟಕದಿಂದ ಸುಮಾರು 4,30,000 ಕೋಟಿ ರೂಪಾಯಿಯನ್ನ ತೆರಿಗೆ ಕೊಡ್ತಾ ಇದ್ದೀವಿ. ಅದು ಕನ್ನಡಿಗರ ಬೆವರಿನ ಫಲ. ತೆರಿಗೆ ಕೊಡೋದು ಅಂತಂದ್ರೆ ಕನ್ನಡಿಗರು ಶ್ರಮ ಪಟ್ಟು ಇಲ್ಲಿ ಅವರ ಶ್ರಮದ ಫಲದಿಂದ ತೆರಿಗೆಯನ್ನ ಕೊಡ್ತೀವಿ. ಕರ್ನಾಟಕ 2ನೇ ಸ್ಥಾನದಲ್ಲಿರೋದು ತೆರಿಗೆ ಕೊಡೋದ್ರಲ್ಲಿ. ಮಹಾರಾಷ್ಟ್ರ 1ನೇ ಸ್ಥಾನ, ಕರ್ನಾಟಕ 2ನೇ ಸ್ಥಾನ. ಸೊ ನಾವು 4,30,000 ಕೋಟಿ ತೆರಿಗೆ ಕೊಟ್ಟರು ಕೂಡ ನಮಗೆ ವಾಪಸ್ ಬರೋದು 23-24ರಲ್ಲಿ ಬಂದದ್ದು 55,000 ಕೋಟಿ. ಅಂದ್ರೆ ₹1 ಕೊಟ್ರೆ ನಮಗೆ 13 ಪೈಸೆಯಷ್ಟು ವಾಪಸ್ ಬರ್ತದೆ. ಸೊ ಇದು ಪರಿಸ್ಥಿತಿ. ₹100 ಕೊಟ್ರೆ ₹100 ತೆರಿಗೆ ಕಟ್ಟಿದ್ರೆ 13 ವಾಪಸ್ ಬರ್ತದೆ.
ಅದರಿಂದ ಇದು ಅನ್ಯಾಯ ಆಗಿದೆ ಅಂತೇಳಿ ನಾವು ಡೆಲ್ಲಿನಲ್ಲೂ ಕೂಡ ಎಲ್ಲಾ ಮಿನಿಸ್ಟರ್ಗಳು ಎಲ್ಲ MLAಗಳು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಆಮೇಲೆ ಓಲಿ 14ನೇ ಹಣಕಾಸಿನ ಆಯೋಗದಿಂದ ನಮಗೆ 15ನೇ ಹಣಕಾಸಿನಲ್ಲಿ ಅನ್ಯಾಯ ಆಯಿತು. ಆದರೂ ಕೂಡ 15ನೇ ಹಣಕಾಸಿನವರು ಶಿಫಾರಸು ಮಾಡಿದ್ರು, ವಿಶೇಷ ಅನುದಾನ ಅಂತೇಳಿ ನಮಗೆ 5,495 ಕೋಟಿ ರೂಪಾಯಿಯನ್ನ ಶಿಫಾರಸು ಮಾಡಿದ್ರು. 5,495 ಕೋಟಿ ಇದು ವಿಶೇಷ ಅನುದಾನ. ಮೊದಲನೇ ವರದಿನಲ್ಲಿ ಕೊಟ್ಟಿದ್ದರು. ಎರಡನೇ ವರದಿನಲ್ಲಿ ಅವರು ಪೆರಿಫೆರಲ್ ರಿಂಗ್ ರೋಡ್ ಬೆಂಗಳೂರಿನಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಮಾಡಕ್ಕೆ ಅಂತೇಳಿ 3,000 ಕೋಟಿ ರೂಪಾಯಿ ನಮಗೆ ಕೊಡ್ತೀವಿ ಅಂತ ಹೇಳಿದ್ರು. 3,000 ಕೋಟಿ. ಅದಲ್ಲದೆ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ. ಒಟ್ಟು 11,495 ಕೋಟಿ ನಮಗೆ ಶಿಫಾರಸು ಮಾಡಿದ್ರು 15ನೇ ಹಣಕಾಸಿನ ಆಯೋಗ. ಅದನ್ನು ಕೂಡ ಕೊಡ್ತಿಲ್ಲ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು 23-24 ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿ 5,300 ಕೋಟಿ. 23-24ನೇ ವರ್ಷ ಮುಗಿದೋಯ್ತು, 1 ರೂಪಾಯಿ ಕೊಡಲಿಲ್ಲ. 1 ರೂಪಾಯಿ ಕೊಡಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಕೂಡ 23-24ರಲ್ಲಿ ಮಂಡಿಸಿದಂತ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳಿ ನಾವು ರಾಷ್ಟ್ರೀಯ ಯೋಜನೆಯನ್ನು ಆಗಿ ಮಾಡ್ತೀವಿ ಅಪ್ಪರ್ ಭದ್ರಾ ಯೋಜನೆಯನ್ನ, ಅದಕ್ಕೆ 5,300 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬಂದೇ ಬರ್ತದೆ ಅಂತೇಳಿ ಅವರು ಕೂಡ ಬಜೆಟ್ನಲ್ಲಿ, ಅದು ಭಾಷಣದ ಮಾತಲ್ಲ, ಭಾಷಣದ ಭರವಸೆ ಅಲ್ಲ, ಬಜೆಟ್ನಲ್ಲೇ ಹೇಳಿರ್ತಕ್ಕಂಥದ್ದು. ಬಜೆಟ್ ಭಾಷಣದಲ್ಲಿ ಅವರು ಅನೌನ್ಸ್ ಮಾಡಿದ್ದದು ಕೊಡ್ಲಿಲ್ಲ. ಇದನ್ನೆಲ್ಲ ಕೇಳಬೇಕಲ್ಲ, ಕೇಳಲಿಲ್ಲ. ಈಗ 2009ರಲ್ಲಿ ಎಲ್ಲ 14ರಲ್ಲಿ 17 ಜನ MP ಗೆಲ್ಲಿಸಿದ್ರು ಕರ್ನಾಟಕದವರು. 2019ರಲ್ಲಿ 25 ಜನ ಗೆಲ್ಲಿಸಿದ್ರು. ಒಬ್ರಾದ್ರೂ ಕೂಡ ಕನ್ನಡಿಗರಿಗೆ ಅನ್ಯಾಯ ಆಯ್ತು, ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ಒಂದು ದಿನ ಬಾಯಿ ಬಿಟ್ಟಿದಾರ? ಎಕ್ಸೆಪ್ಟ್ ಡಿ ಕೆ ಸುರೇಶ್ ಒಬ್ರು ಮಾತಾಡಲಿಲ್ಲ. ಕನ್ನಡಿಗರ ಪರವಾಗಿ ಮಾತನಾಡ್ತಕ್ಕಂಥ ಧೈರ್ಯ ತೋರ್ಲಿಕ್ಕೆ ಆಗ್ತಿಲ್ಲ. ಇವರೆಲ್ಲರೂ ಪುಕ್ಕಲ್ತನ ಇವರಿಗೆ. ನರೇಂದ್ರ ಮೋದಿ ಅವರ ಹತ್ರ ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕಾಗಲ್ಲ ಇವ್ರ ಕೈ. ಸೊ ಇದು 25 ಜನ MP ಗೆಲ್ಸಿದ್ರು ಕೂಡ ಕರ್ನಾಟಕ, ಎಕ್ಸೆಪ್ಟ್ ಡಿ ಕೆ ಸುರೇಶ್, ಬಾಕಿಯವರು ಯಾರು ಕೂಡ ಮಾತಾಡ್ಲಿಲ್ಲ. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು. ಅದ್ರ ಜೊತೆಗೆ ಬರಗಾಲ ಬಂತು, ಕರ್ನಾಟಕದಲ್ಲಿ ಬರಗಾಲ ಬಂತು. 244 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಪೀಡಿತ ಆದವು. ಘೋಷಣೆ ಮಾಡೋದಲ್ಲ, ಭೀಕರವಾದಂತ ಬರಗಾಲ. ನಾವು 2023 ಸೆಪ್ಟೆಂಬರ್ನಲ್ಲೇ ಮನವಿಯನ್ನು ಕೊಟ್ಟ ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಸಬ್ಮಿಟ್ ಮಾಡೋದು. ಸೆಪ್ಟೆಂಬರ್ ತಿಂಗಳಲ್ಲೇ 2023 ಸೆಪ್ಟೆಂಬರ್ ತಿಂಗಳಲ್ಲೇ ಮನವಿಯನ್ನು ಕೊಟ್ಟರು. ಅವರು ಅಕ್ಟೋಬರ್ನಲ್ಲಿ ಕೇಂದ್ರ ತಂಡ ಬಂತು. ಕೇಂದ್ರ ತಂಡ ಪರಿಶೀಲನೆ ಮಾಡಿ ವರದಿ ಕೊಟ್ಟರು. ಬಹುಶಃ ಅಕ್ಟೋಬರ್ ತಿಂಗಳಲ್ಲಿ ಕೊಟ್ಟರು, 23-24ನೇ ತಾರೀಕು ಕೊಟ್ಟಿದ್ದಾರೆ. ಆ ವರದಿ ಕೊಟ್ಟ ಮೇಲೆ ನಮಗೆ ಪರಿಹಾರ ಕೊಡ್ತಕ್ಕಂಥ NDRF ಪರಿಹಾರ ಪ್ರಕಾರ, ನಾರ್ಮ್ಸ್ ಪ್ರಕಾರ ನಾವು 18,172 ಕೋಟಿ ಕೇಳೋದು. ಯಾಕಂತಂದ್ರೆ 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ, ಜೊತೆಗೆ ಸುಮಾರು 35ಕ್ಕೂ ಹೆಚ್ಚು ಸಾವಿರ ಕೋಟಿ ಬೆಳೆ ನಷ್ಟ ಆಯಿತು ರೈತರಿಗೆ ಅನ್ಯಾಯ ಆಗಿದೆ. ಬಹಳ ಭೀಕರವಾದಂತ ಬರಗಾಲ ಇದೆ ಕರ್ನಾಟಕದಲ್ಲಿ ಅಂತೇಳಿ ಮನವಿ ಕೊಟ್ಟರು ಕೂಡ ಆಗಲಿಲ್ಲ. ನಾನು 3 ಜನ ಮಂತ್ರಿಗಳನ್ನ ಕಳಿಸಿಕೊಟ್ಟೆ ಡೆಲ್ಲಿಗೆ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಚಲುವರಾಯಸ್ವಾಮಿ. 3 ಜನ ಹೋಗಿ
ಅವರು ಹೋಗಿ ಕರ್ನಾಟಕದ ಪರಿಸ್ಥಿತಿಯನ್ನ ವಿವರಿಸಿ ನಮಗೆ ನಾರ್ಮ್ಸ್ ಪ್ರಕಾರ ಕೊಡಿ NDRF ನಾರ್ಮ್ಸ್ ಪ್ರಕಾರ ಅಂತೇಳಿ ಅವ್ರು ಗ್ವಾಗರದ್ರು ಕೂಡ ಕೊಡ್ಲಿಲ್ಲ. ನಾನೇ ಸ್ವತಃ ಹೋದೆ. ಡಿಸೆಂಬರ್ 19ನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದೆ. ಡಿಸೆಂಬರ್ 20ನೇ ತಾರೀಕು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ. ಆದ್ರೂ ಕೂಡ ಕೊಡ್ತೀವಿ ಅಂತಂದ್ರು. ಅಮಿತ್ ಶಾ ಅವರು ಹೇಳಿದ್ರು, ಇಲ್ಲ ನಾನು ಮೀಟಿಂಗ್ ಕರೆದೇ ಬಿಟ್ಟಿದ್ದೀನಿ, ಡಿಸೆಂಬರ್ 23ಕ್ಕೆ ನಿಮ್ಗೆ ಕೊಡ್ತೀವಿ ಅಂತ. ಮತ್ತೆ ಇಲ್ಲಿ ಬಂದು ಏನ್ ಹೇಳಿದ್ರು ಗೊತ್ತಾ? ಇಲ್ಲ ವಿಳಂಬವಾಗಿ ಕೊಟ್ಬಿಟ್ಟಿದ್ದಾರೆ, ಕೋಡ್ ಆಫ್ ಕಾಂಡಕ್ಟ್ ಬೇರೆ ಬಂದ್ಬಿಡ್ತು, ಅದಕ್ಕೋಸ್ಕರ ಕೊಡ್ಲಿಲ್ಲ ಅಂತ ಹೇಳಿದ್ರು. ಸುಳ್ಳು ಹೇಳಿದ್ರು. ಇಲ್ಲಿ ಬಂದು ನಿರ್ಮಲಾ ಸೀತಾರಾಮನ್ ಬಂದ್ರು ಕರ್ನಾಟಕಕ್ಕೆ. ಅವರು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳಿದ್ರು, ಬರಗಾಲಕ್ಕೆ ದುಡ್ಡು ಕೇಳಲಿಲ್ಲ ಅಂತ ಹೇಳಿದ್ರು. ನಾವು ಬರಗಾಲಕ್ಕೆ ₹1 ಕೇಳಿರಲಿಲ್ಲ. ಆಮೇಲೆ ಗ್ಯಾರಂಟಿ ಯೋಜನೆಗಳಿಗೆ ₹1 ಕೇಳಿರಲಿಲ್ಲ. ನಮ್ಮ ಸಂಪನ್ಮೂಲಗಳಿಂದ ನಾವು ಅದನ್ನು ಭರಿಸ್ತೀವಿ. ಬರಗಾಲಕ್ಕೆ ತುತ್ತಾಗಿದ್ದೀವಿ, ಅದಕ್ಕೆ ಕೊಡ್ರಿ ಅಂತ ಹೇಳಿದ್ರು. ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಅವರು ಅದಕ್ಕೋಸ್ಕರ ದುಡ್ಡು ಕೊಡ್ಲಿಲ್ಲ ಅಂತ. ಅವರು ಸುಳ್ಳು ಹೇಳಿದ್ರು. ನಾವು ಅನಿವಾರ್ಯವಾಗಿ ವಿಧಿ ಇಲ್ದೇನೆ ಸುಪ್ರೀಂ ಕೋರ್ಟ್ಗೆ ಪಿಟಿಷನ್ ಹಾಕಿದ್ರು. ಸುಪ್ರೀಂ ಕೋರ್ಟ್ಗೆ 7 ತಿಂಗಳ ನಂತರ ಪಿಟಿಷನ್ ಹಾಕಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ಪ್ರತಿನಿಧಿಸಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅಪಿಯರ್ ಆದರು. ಅಮಿತ್ ಶಾ ಅವರು ಹೇಳೋದು ಮಾತು ಹೇಳ್ಬೇಕಾಗಿತ್ತಲ್ಲ, ವಿಳಂಬ ಆಗಿದೆ ಅದು ಕೊಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ. ನಿರ್ಮಲಾ ಸೀತಾರಾಮನ್ ಇವ್ರು ಕೇಳಿರೋದು ದುಡ್ಡು ಗ್ಯಾರಂಟಿ ಯೋಜನೆಗಳಿಗೆ ಅಂತ ಹೇಳ್ಬೇಕಾಗಿತ್ತಲ್ಲ, ಹೇಳಲಿಲ್ಲ. 2 ವಾರ ಟೈಮ್ ಕೊಡಿ. ಸುಪ್ರೀಂ ಕೋರ್ಟ್ನವರು ಚಾಟಿ ಬೀಸೋವರೆಗೂ ಕೂಡ ನಮಗೂ ₹1 ಕೊಡ್ಲಿಲ್ಲ ಅಲ್ವಾ? ₹1 ಕೊಡ್ಲಿಲ್ಲ. ಆಮೇಲೆ ಟೈಮ್ ತಕೊಂಡು ನಮ್ಗೆ 3,454 ಕೋಟಿ ಕೊಡಬೇಕು. ಅದು ಏನು, ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರೆ ಅದು ಕೊಡ್ತಿರ್ಲಿಲ್ಲ. ಸುಪ್ರೀಂ ಕೋರ್ಟ್ನವರು ಚಾಟಿ ಬೀಸಿದವ್ರೆ ಅದು ಕೊಡ್ತಿಲ್ಲ. ಈಗ ನಾನು ಕರ್ನಾಟಕದ ಮತದಾರರಿಗೆ ಮನವಿ ಮಾಡ್ತೀನಿ ಅಂತಂದ್ರೆ, ಏನ್ ಮನವಿ ಮಾಡ್ತೀನಿ ಅಂತಂದ್ರೆ, ದಯಮಾಡಿ ಇದೊಂದು ಆಪರ್ಚುನಿಟಿ ನಿಮಗೆ. ನರೇಂದ್ರ ಮೋದಿಯವರು 10 ವರ್ಷಗಳಲ್ಲಿ ಏನು ಮಾಡಲಿಲ್ಲ. ಕರ್ನಾಟಕಕ್ಕೆ ಕೊಟ್ಟದ್ದು ಚೊಂಬು. ಬರೀ ಸುಳ್ಳು ಭರವಸೆಗಳು. ಅದ್ರ ಜೊತೆಗೆ ಧರ್ಮಗಳ ನಡುವೆ, ಜಾತಿಗಳ ನಡುವೆ ಬಜರಂಗ್ ದಳದವ್ರ ತರ ಮಾತಾಡೋದು, ಇವೆಲ್ಲ ಮಾತಾಡಿ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅದರಿಂದ ನಿಮ್ಗೊಂದು ಆಪರ್ಚುನಿಟಿ. ಈಗ ನೀವು ಅವ್ರಿಗೆ ಚಾಟಿ ಬೀಸಿ ನಾಳೆ ಇವ್ರು ಮಾತಾಡ್ತಾರೆ, ಆಮೇಲೆ ಕೇಳಿ ಬರ್ಸ್ತಾರೆ. ಆಮೇಲೆ 12 ನಿಮಿಷ ಮಾತಾಡೋದು ಇವ್ರು ಮಾತಾಡದ್ಮೇಲೆ ಆಮೇಲೆ ಕೇಳಿ. ಅದರಿಂದ ನನಗನ್ಸುತ್ತೆ ಈ ಸಾರಿ ಕರ್ನಾಟಕದ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು, ಕಾಂಗ್ರೆಸ್ ಪಾರ್ಟಿ ಮೇಲೆ ವಿಶ್ವಾಸ ಇಟ್ಟು ಈ ಸಾರಿ ಹೆಚ್ಚು ಸ್ಥಾನಗಳನ್ನ ಕರ್ನಾಟಕದ ಮತದಾರರು, ಕನ್ನಡಿಗರು ಅವರ ಸ್ವಾಭಿಮಾನ ಕೆಣಕಿರೋದ್ರಿಂದ ನರೇಂದ್ರ ಮೋದಿ ಅವರು ಸ್ವಾಭಿಮಾನದಿಂದ ನಮ್ಗೆ ವೋಟ್ ಹಾಕ್ತಾರೆ ಅಂತಕ್ಕಂಥ ನಂಬಿಕೆ ಇದೆ, ವಿಶ್ವಾಸ ಇದೆ. ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ. ಬೆಳಗಾಂನಲ್ಲೂ ಕೂಡ 2 ಸ್ಥಾನಗಳನ್ನು ಗೆಲ್ತೀವಿ. ಬೆಳಗಾಂ ಜಿಲ್ಲೆಯಲ್ಲಿ 2 ಸ್ಥಾನ, ಚಿಕ್ಕೋಡಿ ಮತ್ತು ಬೆಳಗಾವಿ 2 ಸ್ಥಾನಗಳನ್ನು ಗೆಲ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.